ಮತ್ತು ಡಿಸ್ಕ್ರಿಪ್ಷನ್ನಲ್ಲಿ ಒಂದು ಲಿಂಕ್ನ ಕೊಟ್ಟಿರ್ತೀನಿ. ಹೋದ ವರ್ಷ ಅಂದರೆ 2024ರಲ್ಲಿ ಹೇಗೆ ಅಪ್ಲಿಕೇಶನ್ನ ನಾವು ಫಿಲ್ ಮಾಡಿದ್ವಿ ಅಂತ ಒಂದು ರೆಫರೆನ್ಸಿಗೆ ಒಂದು ವಿಡಿಯೋ ಲಿಂಕ್ನ ಕೊಟ್ಟಿರ್ತೀನಿ. ದಯವಿಟ್ಟು ಈ ವಿಡಿಯೋ ನೋಡಿದ್ದಾದಮೇಲೆ ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ನೋಡ್ಕೊಳ್ಳಿ. ಸೊ ಅಷ್ಟೊತ್ತಿಗೆ ನಿಮಗೆ ಒಂದು ಐಡಿಯಾ ಬರುತ್ತೆ ಯಾವ ಥರ ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡೋದು, ಯಾವ್ಯಾವ ಡಾಕ್ಯುಮೆಂಟ್ಸ್ ಕೇಳ್ತಾರೆ, ಏನೇನು ಡೀಟೇಲ್ಸ್ ಕೇಳ್ತಾರೆ ಅಂತ. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಎಜುಕೇಷನ್ ಅಥಾರಿಟಿ ಕಡೆಯಿಂದ KCET ಬಗ್ಗೆ ಒಂದು ಅಫಿಷಿಯಲ್ ಆದ ಅಪ್ಡೇಟ್ ಬಂದಿದೆ. ಇನ್ನು ಸೆಕೆಂಡ್ PUC ವಿದ್ಯಾರ್ಥಿಗಳು ಯಾರ್ಯಾರು KCET ಬರಿತಾ ಇದ್ದೀರಾ, ಸೊ ಎಕ್ಸಾಮ್ ಯಾವಾಗಿರುತ್ತೆ ಅಂತ ಒಂದು ನೋಟಿಫಿಕೇಷನ್ನ ಬಿಟ್ಟಿದ್ದಾರೆ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಬಂದಿರೋ ಅಪ್ಡೇಟ್ ಪ್ರಕಾರ KCET ಎಕ್ಸಾಮು ಏಪ್ರಿಲ್ 16, 17, 18ನೇ ತಾರೀಕು ಇರುತ್ತೆ ಅಂತ ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ಏಪ್ರಿಲ್ 16ನೇ ತಾರೀಕು ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಪೇಪರ್ಸ್ ಇರುತ್ತೆ. ಏಪ್ರಿಲ್ 17ನೇ ತಾರೀಕು ಮ್ಯಾಥಮೆಟಿಕ್ಸ್ ಮತ್ತು ಬಯಾಲಜಿ ಇರುತ್ತೆ. ಅದೇ ಥರ ಏಪ್ರಿಲ್ 18ನೇ ತಾರೀಕು ನಾನ್ ಕನ್ನಡಿಗಸ್ ಯಾರು ಇರ್ತೀರೋ ನಿಮಗೆ ಕನ್ನಡ ಸಬ್ಜೆಕ್ಟ್ ಮೇಲೆ ಎಕ್ಸಾಮ್ ಇರುತ್ತೆ. ಇನ್ನು KCET ಎಕ್ಸಾಮ್ನ ಅಪ್ಲಿಕೇಶನ್ ಫಾರ್ಮ್ ಯಾವಾಗ ಬಿಡ್ತಾರೆ ಅಂತ ಕೇಳೋದಾದರೆ, ಇನ್ನು KCET ಅಪ್ಲಿಕೇಶನ್ ಫಾರ್ಮ್ನ ಇದೇ ತಿಂಗಳಾದ ಜನವರಿ 23ರಿಂದ ಅಪ್ಲಿಕೇಶನ್ ಫಾರ್ಮ್ನ ಬಿಡ್ತಾ ಇದ್ದಾರೆ. ಸೊ ಹೇಗೆ ಅಪ್ಲಿಕೇಶನ್ನ ಫಿಲ್ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ಆಗಿ ಡೀಟೇಲಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಮುಂದೆ ಅಪ್ಲಿಕೇಶನ್ ಬಿಟ್ಟಾಗ. ಸೊ ಈ ವಿಡಿಯೋನ ನಿಮಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹೆಲ್ಪ್ ಆಗುತ್ತೆ. ಮತ್ತು ಇನ್ನು ಯಾರು ನೋಟಿಫಿಕೇಷನ್ನ ಆನ್ ಮಾಡ್ಕೊಂಡಿಲ್ಲ ದಯವಿಟ್ಟು ಆನ್ ಮಾಡ್ಕೊಳ್ಳಿ. ಮತ್ತು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿ ಕೂಡ ನೋಟಿಫಿಕೇಷನ್ನ ಡಿಸೇಬಲ್ ಮಾಡ್ಕೊಂಡಿದ್ರೆ ದಯವಿಟ್ಟು ನೋಟಿಫಿಕೇಷನ್ ಬೆಲ್ನ ಆನ್ ಮಾಡ್ಕೊಳ್ಳಿ. ಅದರಿಂದ ನಾನು ಯಾವುದೇ ಹೊಸ ವೀಡಿಯೋ ಬಿಟ್ಟರು ನಿಮಗೆ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ. ಇದೇ ಥರ ಯೂಸ್ಫುಲ್ ಆದ ಇನ್ಫಾರ್ಮೇಷನ್ ತರ್ತಾ ಇರ್ತೀನಿ. ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಫ್ರೆಂಡ್ಸ್.